ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಣ್ಣ ತಮ್ಮ ಪ್ರೀತಿಸಿದ್ದು ಒಂದೇ ಹುಡುಗಿನ. ಕೊನೆಯಲ್ಲಿ ವಿಷಯ ಗೊತ್ತಾದ್ಮೇಲೆ ಇಬ್ಬರೂ ಕೂಡ ಅವರಿಗೆ ಇಷ್ಟ ಬಂದಂತೆ ಮಾಡಿ ಆಸೆಗಳನ್ನು ತೀರಿಸಿಕೊಂಡರು. ತುಂಬಾ ಚೆನ್ನಾಗಿದೆ. ಸುಹಾಸ್ ಮತ್ತು ಸತೀಶ್ ಅಣ್ಣ ತಮ್ಮಂದಿರು. ಇಬ್ಬರೂ ಕೂಡ ಮದುವೆ ಆಗುವ ವಯಸ್ಸಾಗಿತ್ತು. ಇಬ್ಬರೂ ಕೂಡ ಪ್ರೀತಿ ಮಾಡೋದ್ರಲ್ಲಿ ಮುಳುಗಿ ಹೋಗಿದ್ದರು. ಆದ್ರೆ ಅವರಿಬ್ಬರು ಪ್ರೀತಿಸ್ತಾ ಇರೋದು ಒಂದೇ ಹುಡುಗಿನ ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಇಬ್ಬರೂ ಕೂಡ ಆ ಹುಡುಗಿಗೆ ಮೆಸೇಜ್ ಮತ್ತೆ ಕಾಲ್ ಮಾಡ್ತಾ ಇದ್ರು. ಅವಳ ಹೆಸರು ವಂಶಿ ಅಂತ. ವಂಶಿಗೆ ಹುಡುಗರ ಮೇಲೆ ಸ್ವಲ್ಪ ಜಾಸ್ತಿನೇ ಆಸಕ್ತಿ ಇತ್ತು. ಹಾಗಾಗಿ ಅವರಿಬ್ಬರನ್ನು ಕೂಡ ಇಷ್ಟಪಡುತ್ತಿದ್ದಳು. ವಂಶಿಗೆ ಗೊತ್ತಿತ್ತು ಸುಹಾಸ್ ಮತ್ತು ಸತೀಶ್ ಅಣ್ಣ ತಮ್ಮ ಅಂತ. ಆದ್ರೆ ಇಬ್ಬರಿಗೂ ತಾವು ಪ್ರೀತಿಸ್ತಾ ಇರೋದು ಒಂದೇ ಹುಡುಗಿನ ಅಂತ ಗೊತ್ತೇ ಇರಲಿಲ್ಲ. ಒಂದಿನ ಏನಾಗುತ್ತೆ ಅಂದ್ರೆ ಸುಹಾಸ್ ಸತೀಶ್ ಹತ್ರ ನಿನ್ನ ಹುಡುಗಿನ ತೋರಿಸು, ಹೇಗಿದ್ದಾಳೆ ಅಂತ ನೋಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸತೀಶ್ ಮೊದಲು ನೀನು ತೋರಿಸು, ನಾನು ಆಮೇಲೆ ತೋರಿಸ್ತೀನಿ ಅಂತಾನೆ. ಅದಕ್ಕೆ ಸುಹಾಸ್ ಹೇಳ್ತಾನೆ, ನೀನು ಪ್ರೀತಿಸ್ತಾ ಇರೋ ಹುಡುಗಿಗಿಂತ ನಾನು ಪ್ರೀತಿಸ್ತಾ ಇರೋ ಹುಡುಗಿ ತುಂಬಾ ಅಂದವಾಗಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಸತೀಶ್ ಪ್ರತ್ಯುತ್ತರವಾಗಿ, ತಮಾಷೆ ಮಾಡಬೇಡ ಅಣ್ಣ, ನಿನ್ನ ಹುಡುಗಿಗಿಂತ ನನ್ನ ಹುಡುಗಿನೇ ಸಖತ್ತಾಗಿದ್ದಾಳೆ ಅಂತ ಹೇಳ್ತಾನೆ. ಅವಾಗ ಸುಹಾಸ್ ಹೇಳ್ತಾನೆ, ಇಬ್ಬರಿಗೂ ಬೇಡ, ಇಬ್ಬರು ಜೊತೆಗೆ ತರಿಸೋಣ, ಆಮೇಲೆ ಯಾರು ಚೆನ್ನಾಗಿದ್ದಾರೆ ಅಂತ ಡಿಸೈಡ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಸತೀಶ್ ಕೂಡ ಒಪ್ತಾನೆ. ಇಬ್ಬರು ಕೂಡ ಮೊಬೈಲ್ನಲ್ಲಿ ಚೆನ್ನಾಗಿರುವ ಫೋಟೋಗಳನ್ನು ಹುಡುಕಿ ಒಬ್ಬರಿಗೊಬ್ಬರು ಫೋಟೋ ತೋರಿಸಿ, ನೋಡು ಇವಳೇ ನನ್ನ ಹುಡುಗಿ ಅಂತ ತೋರಿಸ್ತಾರೆ. ಆಗ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಅವರಿಬ್ಬರು ತೋರಿಸ್ತಿದ್ದು ವಂಶಿ ಫೋಟೋನ. ನಂತರ ಇಬ್ರು ಕೂಡ ಜಗಳ ಮಾಡ್ತಾ ನನ್ನ ಹುಡುಗಿ ಫೋಟೋನ ಡಿಲೀಟ್ ಮಾಡು ಅಂತ ಗೀತಾಡೋಕೆ ಶುರು ಮಾಡ್ತಾರೆ. ಆಮೇಲೆ ಇಬ್ಬರು ಕೂಡ ವಾಟ್ಸಪ್ ಓಪನ್ ಮಾಡಿ ನೋಡಿದಾಗ ವಂಶಿ ಇಬ್ಬರಿಗೂ ಕೂಡ ಮೆಸೇಜ್ ಮಾಡ್ತಿರ್ತಾಳೆ. ವಾಟ್ಸಪ್ ಮೆಸೇಜ್ ನೋಡಿ ಸುಹಾಸ್ ಮತ್ತು ಸತೀಶ್ಗೆ ತುಂಬಾನೇ ಕೋಪ ಬರುತ್ತೆ. ನಂತರ ಅವರಿಬ್ಬರು ಕೂಡ ಮೇಲಿಂದ ಮೇಲೆ ವಂಶಿಗೆ ಫೋನ್ ಮಾಡ್ತಾರೆ. ಆಗ ವಂಶಿಗೆ ಗೊತ್ತಾಗುತ್ತೆ, ನಾನು ಇಬ್ಬರಿಗೂ ಮೆಸೇಜ್ ಮಾಡ್ತಾ ಇರೋದು ಗೊತ್ತಾಯಿತು ಅನ್ಸುತ್ತೆ, ಅದಕ್ಕೆ ಇಬ್ಬರು ಕೂಡ ಮೇಲಿಂದ ಮೇಲೆ ಫೋನ್ ಮಾಡ್ತಿದ್ದಾರೆ ಅಂತ. ಅವಳು ಇಬ್ಬರ ಫೋನ್ ಕೂಡ ರಿಸೀವ್ ಮಾಡೋಗುದಿಲ್ಲ. ಆಗ ಬೆಳಗಿನ ಜಾವ 9 ಗಂಟೆ ಆಗಿರುತ್ತೆ. ಸುಹಾಸ್ ಕೂಡಲೇ ಬಟ್ಟೆ ಹಾಕೊಂಡು ಸಿಟ್ಟಿನಿಂದ ವಂಶಿ ಮನೆಗೆ ಹೊರಡ್ತಾನೆ. ಆದರೆ ಸತೀಶ್ ಹತ್ರ ಹೋಗೋದಕ್ಕೆ ಬೈಕ್ ಸಿಗುತ್ತಾ ಅಂತ ವಿಚಾರಿಸ್ತಾ ಇರ್ತಾನೆ. ಸುಹಾಸ್ ವೇಗವಾಗಿ ಹೋಗಿ ಅವಳ ಮನೆಯನ್ನು ತಲುಪುತ್ತಾನೆ. ಮನೆಗೆ ಹೋದವನು ತಡ ಮಾಡದೆ ಸಿಟ್ಟಿನಲ್ಲಿ ವಂಶಿಯನ್ನು ಕರೀತಾನೆ. ವಂಶಿಯ ಪುಣ್ಯಕ್ಕೆ ಮನೆಯಲ್ಲಿ ಅವಳನ್ನು ಬಿಟ್ಟರೆ ಯಾರೂ ಕೂಡ ಇರೋದಿಲ್ಲ. ಸುಹಾಸ್ ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ವಂಶಿಗೆ ಬಾಯಿಗೆ ಬಂದ ಹಾಗೆ ಬೈತಾನೆ. ಆದರೆ ಅವಳು ಅವನ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ. ಸುಹಾಸ್ ಅವಳ ಹತ್ರ ಇಬ್ಬರಿಗೂ ಮೆಸೇಜ್ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಕೇಳಿದ್ದಕ್ಕೆ ಅವಳು ಪ್ರತ್ಯುತ್ತರವಾಗಿ, ನನಗೆ ಹುಡುಗ ಅಂದ್ರೆ ತುಂಬಾನೇ ಇಷ್ಟ, ನಾನು ನಿಮ್ಮಿಬ್ಬರಿಗೆ ಮಾತ್ರ ಮೆಸೇಜ್ ಮಾಡ್ತಾ ಇಲ್ಲ, ನಿಮ್ಮನ್ನು ಬಿಟ್ಟು ಇನ್ನೂ 5 ಜನ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಸುಹಾಸ್ಗೆ ಸಿಟ್ಟು ಬಂದು ಅವನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬೇಡ ಬೇಡ ಅಂತ ಹೇಳಿದ್ರು ವಂಶಿಯ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವನಿಗೆ ಇಷ್ಟ ಬಂದಂತೆ ಮಾಡಿ ಅವನ ಆಸೆಯನ್ನು ತೀರಿಸಿಕೊಂಡು ಅವಳ ಕೆನ್ನೆಗೊಂದು ಬಾರಿಸಿ, ಇನ್ನು ಮುಂದೆ ನನಗೆ ಮುಖ ತೋರಿಸಬೇಡ ಅಂತ ಹೇಳಿ ಹೊರಟು ಬಂದ. ಸುಹಾಸ್ ಹೊರಟ ಮೇಲೆ ಸತೀಶ್ ಅವನ ಗೆಳೆಯನ ಬೈಕ್ ತೆಗೆದುಕೊಂಡು ವಂಶಿ ಮನೆಗೆ ಬಂದು ಗಲಾಟೆ ಮಾಡಿ ನನಗೇನು ಮಾಡಬೇಡ ಅಂತ ಹೇಳಿದ್ರು ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡಿ ಅವನ ಆಸೆಯನ್ನು ತೀರಿಸಿಕೊಂಡು ಅವಳ ಕೆನ್ನೆಗೆ ಏಟುಗಳು ಹೊಡೆದು, ಇನ್ನು ಮುಂದೆ ನನಗೆ ಮುಖ ತೋರಿಸಬೇಡ ಅಂತ ಹೇಳಿ ಮನೆಗೆ ಹೋದ. ಇದಾದ ಮೇಲೆ ವಂಶಿ ಅವರಿಬ್ಬರಿಗೂ ಕೂಡ ಮೆಸೇಜ್ ಮಾಡೋದನ್ನ ನಿಲ್ಲಿಸಿ ಬೇಡ ಹುಡುಗರನ್ನ ನೋಡೋದಕ್ಕೆ ಶುರು ಮಾಡಿದಳು. ಫ್ರೆಂಡ್ಸ್, ವಂಶಿ ತರದ ಹುಡುಗಿ ಸಿಕ್ಕಿದ್ರೆ ಹುಡುಗರ ಜೀವನ ಹಾಳೋಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಲ್ವಾ ಫ್ರೆಂಡ್ಸ್? ಹುಡುಗಿಯರಿಗೆ ಹುಡುಗರ ಮೇಲೆ ಆಸೆ ಇರಬೇಕು ನಿಜ, ಆದರೆ ಇವರೊಬ್ಬರು ಹುಡುಗಿಯರ ಮೆಸೇಜ್ ಮಾಡೋದು ದೊಡ್ಡ ತಪ್ಪು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.